ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೌಢ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಗೋಪ್ರೋದು ಅನ್ಬಾಕ್ಸ್ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ನಾನು ಗೋಪ್ರೋ ತಗೊಂಡು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೆಚ್ಚು ಕಮ್ಮಿ ಒಂದು 2 years ಆಯಿತು ನಾನು ಗೋಪ್ರೋ ತಗೊಂಡು. ಬಟ್ ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳನ್ನ ನಾನು ತಗೊಂಡಿರಲಿಲ್ಲ. ಯಾವುದಪ್ಪ ಅಂತಂದರೆ ಮೌಂಟ್ ಇರ್ಬೋದು, ಮೈಕ್ ಇರ್ಬೋದು, ಅದಕ್ಕೆ ಬೇಕಾಗಿರೋ ಅಡಾಪ್ಟರ್ ಇರ್ಬೋದು, ಮತ್ತು ಈ ಒಂದು ಕೇಸ್ ಏನು ಬರುತ್ತೆ, ಈ ಕೇಸ್ ಕೂಡ ನಾನು ಇತ್ತೀಚೆಗೆ ಬೈ ಮಾಡಿದ್ದು. ಸೊ ಎಲ್ಲನೂ ನಿಮ್ಮ ಮುಂದೆ ನಾನು ಅದನ್ನು ಅನ್ಬಾಕ್ಸ್ ಮಾಡಿದ್ದೀನಿ ನಾನು, ಯಾಕೆಂದರೆ ಟೆಸ್ಟ್ ಮಾಡಬೇಕಿತ್ತು. ಪ್ರತಿಯೊಂದು ಪಾರ್ಸಲ್ ಬಂದಾಗಲೂ ಅದು ಟೆಸ್ಟ್ ಮಾಡಬೇಕಿತ್ತು. ಸೊ ಟೆಸ್ಟ್ ಮಾಡೋದಕ್ಕೋಸ್ಕರ ನಾನು ಅದನ್ನು ಅನ್ಬಾಕ್ಸ್ ಮಾಡಿದ್ದೆ, ಅನ್ಬಾಕ್ಸ್ ವಿಡಿಯೋ ಮಾಡಿರಲಿಲ್ಲ. ಸೊ ಈಗ ಅನ್ಬಾಕ್ಸ್ ಆಗೋಗಿದೆ. ಈಗ ಏನು ಮಾಡ್ಬೋದಪ್ಪ ಅಂತಂದರೆ, ಆಲ್ರೆಡಿ ಅನ್ಬಾಕ್ಸ್ ಆಗಿರೋದ್ರಿಂದ ಅದನ್ನು ಓಪನ್ ಬಾಕ್ಸ್ ಮಾಡ್ತೀನಿ. ಸೊ ಇದು ಫಸ್ಟ್ ಟೈಮ್ ನಾನು ಗೋಪ್ರೋ ಬಗ್ಗೆ ಓಪನ್ ಬಾಕ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನೇನು ತೋರಿಸ್ತೀನಿ, ನನ್ನ ಹತ್ರ ಏನೇನಿದೆ, ನಾನು ಇನ್ಮೇಲೆ ಏನು ಮಾಡ್ತೀನಿ. ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ, ಇನ್ಮೇಲೆ ಮೋಟೋ ವ್ಲಾಗ್ ಮಾಡ್ತಾ ಇದ್ದೀನಿ. ಮೋಟೋ ವ್ಲಾಗಲ್ಲಿ ಎಲ್ಲ ಥರದ್ದು ಬರುತ್ತೆ. ಯಾಕೆಂತಂದರೆ ಗೋಪ್ರೋ ಕ್ಯಾಮ್ರಾ ತಗೊಳ್ಳೋದೇ ಆ್ಯಕ್ಚುಲಿ ಎಲ್ಲರೂ 90% ಪರ್ಪಸ್. ಯಾವ ಪರ್ಪಸ್ಗೋಸ್ಕರ ಅಂತಂದರೆ ಅದು ಮೋಟೋ ವ್ಲಾಗ್ಗೋಸ್ಕರ. ಬಟ್ ನಾನು ಮೋಟೋ ವ್ಲಾಗ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳಿರಲಿಲ್ಲ ನನ್ನ ಹತ್ರ. ಅದಕ್ಕೆ ಗೋಪ್ರೋಗೆ ಸಂಬಂಧಪಟ್ಟಿರೋ ಒಂದಷ್ಟು ವಸ್ತುಗಳಿರಲಿಲ್ಲ. ಆ ವಸ್ತುಗಳಿಲ್ಲದೆ ಇರೋದ್ರಿಂದ ನಾನು ಅದನ್ನು ಮಾಡೋಕ್ಕಾಗ್ತಿರಲ್ಲ. ಸೊ ನನ್ನ ಒಂದು ಕೆಲಸದ ಒತ್ತಡಗಳಿಂದಾಗೂ ಕೂಡ ನಾನು ವಿಡಿಯೋಗಳನ್ನ ಮಾಡೋದು ನಿಲ್ಲಿಸಿದೆ. ಸೊ ಇನ್ಮೇಲೆ ಯಾವಾಗಲೂ ನನ್ನ ಒಂದು ಹೆಲ್ಮೆಟಲ್ಲಿ ಗೋಪ್ರೋ ಕ್ಯಾಮ್ರಾ ಇದ್ದಂಗೆ ಇರೋದ್ರಿಂದ ನಾನು ಎಲ್ಲೇ ಆಚೆ ಕಡೆ ಹೋದ್ರೂ ಒಂದು ವಿಡಿಯೋ ಅಂತೂ ಕಂಪಲ್ಸರಿ ಇರುತ್ತೆ, ಇದಂತೂ ಮಿಸ್ ಆಗಲ್ಲ. ಸೊ ಜಾಸ್ತಿ ಕುಯ್ಯೋದು ಬೇಡ, ಬನ್ನಿ. ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಈಗ ಅನ್ಬಾಕ್ಸ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್. ಸೊ ನಾನು ನಿಮ್ಗೆ ಹೇಳ್ದಾಗೆ, ಮೊದಲನೇದಾಗಿ ನಮಗೆ ಬೇಕಾಗಿರೋದು ನೀವೇನಿಲ್ಲಿ ನೋಡ್ತಾ ಇದ್ದೀರಾ, ಇದೇ ಗೋಪ್ರೋ. ಈ ಗೋಪ್ರೋನ ನಾನು ತಗೊಂಡು ಹೆಚ್ಚು ಕಮ್ಮಿ ಟೂ ಇಯರ್ಸ್ ಮೇಲೆ ಆಯಿತು, ಒಂದು 2.5 years ಅಂತ ತಿಳ್ಕೊಳ್ಳಿ. ಅಷ್ಟು ವರ್ಷ ಆಗಿದೆ. ಸೊ ಇದನ್ನು ನಾನು ಒಂದಷ್ಟು ವೀಡಿಯೋಗಳಲ್ಲಿ ನೋಡಿರ್ತೀರ. ಇದೇ ಒಂದು ಗೋಪ್ರೋದಲ್ಲಿ ನಾನು ವೀಡಿಯೋಗಳನ್ನ ಮಾಡಿರೋದು. ಒಂದು ಅರ್ಜುನನ್ ವೀಡಿಯೋ ಆಗಿರ್ಬೋದು, ಸುಮಾರು ವೀಡಿಯೋಗಳನ್ನ ಇದರಲ್ಲೇ ಮಾಡಿದ್ದೀನಿ ನಾನು. ಸೊ ಈ ಗೋಪ್ರೋ ಹೇಗಿರುತ್ತಪ್ಪ ಅಂತಂದರೆ, ನೀವು ಆಲ್ರೆಡಿ ನೋಡಿರ್ಬೋದು, ಈ ಥರ ಒಂದು ಬಾಕ್ಸ್ ಇರುತ್ತೆ. ಆಲ್ರೆಡಿ ಒಂದು ಬಾಕ್ಸ್ ಇದೆ. ಯಾಕೆಂದರೆ ಈಗ ಪ್ರೈಸ್ ಬಂದು ಡೌನ್ ಆಗಿದೆ. ನಾನು ತಗೊಂಡಾಗ 49,000 ಇತ್ತು. ಒಂದಷ್ಟು ಖರ್ಚುಗಳು ಜಾಸ್ತಿ ಇತ್ತು ಆ ಟೈಮಲ್ಲಿ. 55,000 ಆಯಿತು ನನಗೆ ಓವರಾಲ್ ಎಲ್ಲ. ಈ ಬಾಕ್ಸ್ ಏನಿದೆ, ಇದೊಂದು ಬಾಕ್ಸ್ಗೆ 55,000 ಆಯಿತು. 49,000 ಇತ್ತು. ಸೊ ಬೇರೆ ವಿಚಾರ ಹೇಳ್ತೀನಿ ನಿಮ್ಗೆ ಅದು ಹೇಗೆ ಅಂತ ಅಂದ್ಬಿಟ್ಟು. ಸೊ ಇದರೊಳಗಿದ್ದು ನಾನು ಒಂದಷ್ಟು ವಸ್ತುಗಳನ್ನ ತೆಗೆದಿದ್ದೀನಿ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೇ ಗೋಪ್ರೋ. ಈ ಒಂದು ಚಿಕ್ಕ ವಸ್ತುನೇ ಒಂದು ಒಳ್ಳೆ ಕ್ಲಾರಿಟಿ ವಿಡಿಯೋನ ಮಾಡಿಕೊಡೋದು ನಮಗೆ. ಇದ್ರ ಬಗ್ಗೆ ಕಿತಾಡಿ ಕಿರಣ್ ಅವ್ರು ಇರ್ಬೋದು, DV ಅವ್ರು ಇರ್ಬೋದು, ತುಂಬ ಜನ ಗೋಪ್ರೋ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿದ್ದಾರೆ. ಅವ್ರು ಆಲ್ರೆಡಿ ಅಪ್ಗ್ರೇಡ್ ಕೂಡ ಆಗಿದ್ದಾರೆ ಗೋಪ್ರೋದಲ್ಲಿ. ಸೊ ನಾನಿನ್ನು ಅಪ್ಗ್ರೇಡ್ ಆಗಿಲ್ಲ. ಯಾಕೆ ಅಂತಂದರೆ ನಾನು ಇದನ್ನು ಸರಿಯಾಗಿ ಯೂಸ್ ಮಾಡಿಲ್ಲ. ಯೂಸ್ ಮಾಡ್ದೇ ಸುಮ್ಮನೆ ಬಂಡವಾಳ ಹಾಕೋದು ನ್ಯಾಷನಲ್ ವೇಸ್ಟ್. ಆ್ಯಕ್ಚುಲಿ ಹೇಳೋದು ಅಂತಂದರೆ, ಈ ವಸ್ತುಗಳಿಗೆ ಯೂಸ್ ಇದ್ರೆ ಮಾತ್ರ ಬಂಡವಾಳ ಹಾಕಿ ಸುಮ್ಮನೆ ಬಂಡವಾಳ ಹಾಕ್ಬೇಡಿ. ನಾನು ಇದನ್ನು ಕೆಲವರು ಹೇಳ್ತಾ ಇದ್ರು, ನನಗೆ ತಗೊಳ್ಳೋ ದುಡ್ಡಲ್ಲಿ ಒಳ್ಳೆ ಐಫೋನ್ ಬರೋದು ಅವತ್ತಿನ ದಿನದಲ್ಲಿ ಅಂತ. ನನಗೆ ಫೋನ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಏನಕ್ಕಿಂತ ನನ್ನ ಹತ್ರ ಆಲ್ರೆಡಿ ಒಂದು ಐಫೋನ್ ಇದೆ. ಸೊ ಇದನ್ನು ನಾನು ಏನಕ್ಕೂ ಯೂಸ್ ಮಾಡಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಇರಬೇಕು, ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದರ ಪಕ್ಕಕ್ಕೆ ಇಡೋಣ. ಸೊ ಇದೊಂದು ಗೋಪ್ರೋ ಇರುತ್ತೆ. ಅದರೊಳಗಡೆ ಒಂದು ಈ ಥರ ಒಂದು ಕ್ಯಾಪ್ ಇರುತ್ತೆ. ಇದನ್ನ ಗೋಪ್ರೋ ಮೇಲೆ ಕ್ಲೋಸ್ ಮಾಡ್ಬೋದು. ಒಳಗಡೆ ಒಂದು ಸ್ವಲ್ಪ ಕೇಬಲ್ ಇರುತ್ತೆ, ಒಂಚೂರು ಅದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಸೊ ಇದು ಗೋಪ್ರೋ ಸೆಟ್. ಇದಕ್ಕೆ ಏನಪ್ಪ ಬೇಕು, ಇದಕ್ಕೆ ಮೊದಲನೇದಾಗಿ ಏನು ಬೇಕು ಅಂತಂದರೆ, ನಿಮ್ಗೆ ಇನ್ನೊಂದು ತೋರಿಸ್ಬಿಡ್ತೀನಿ. ಇದು ಔಟ್ಸೈಡ್ ನಾವೇನು ಈ ಥರ ಒಂದು ಸ್ಟಿಕ್ ಇರುತ್ತೆ, ಈ ಸ್ಟಿಕ್ಗೆ ಹಾಕೊಂಡಾಗಿ ಇದನ್ನು ಸ್ವಲ್ಪ ಹಾಕೊಳ್ಳೋದು ಒಳ್ಳೆಯದು. ಇದು ಅಡಿಷ್ನಲ್ ಆಗಿ ಬರುತ್ತೆ, ತಗೊಳ್ಳಿ. ಇದಕ್ಕೇನೊಂದು 800, ಇವತ್ತೆಲ್ಲ ಕಮ್ಮಿ ಆಗಿದೆ. ಅವತ್ತು ನಾನು ತಗೊಂಡಾಗ 1200 ಇತ್ತು. ಸೊ ಇದು ಮತ್ತು ಇದನ್ನು ಸಪ್ರೇಟಾಗಿ ಬೈ ಮಾಡಿದ್ದು. ಇವೆರಡೂ ಕೂಡ ಸಪ್ರೇಟಾಗಿ ಬೈ ಮಾಡಿದ್ದು ನಾನು. ಈ ಔಟ್ಸೈಡ್ ಏನಾದರೂ ನೀವು ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ, ಕೈಲಿ ಹಿಡ್ಕೊಂಡು ಈ ಥರ ವ್ಲಾಗ್ ಮಾಡ್ತೀನಿ ಅಂದರೆ ಇದನ್ನ ಕಂಪಲ್ಸರಿ ಹಾಕೊಳ್ಳಿ. ಯಾಕೆಂತಂದರೆ ಇದೊಂಥರ ಪ್ರೊಟೆಕ್ಷನ್ನು, ರಬ್ಬರ್ ಥರ ಇರುತ್ತೆ ನೋಡಿ, ರಬ್ಬರ್ ಪ್ರೊಟೆಕ್ಷನ್ ಇದು. ಸೊ ಇದನ್ನು ಸೈಡ್ ಇಡೋಣ. ಇದಕ್ಕೆ ಬಂದು ಒಂದು ಈಗ ಕಮ್ಮಿ ಆಗಿದೆ, ಒಂದು 700 ಆಗ್ಬೋದು. ನಾನು ತಗೊಂಡಾಗ 1000 ಚಿಲ್ಲರೆ ಇತ್ತು. ಇದಕ್ಕೆ ಒಂದು 600-700 ಇತ್ತು. ಇದಕ್ಕೆ 1200 ಇತ್ತು. ಏನಕ್ಕೆ ಇಷ್ಟು ಕಮ್ಮಿ, ಇದಕ್ಕೆ ಅಷ್ಟೊಂದು ಆಗಿ ಗೋಪ್ರೋ ತುಂಬ ಕಾಸ್ಟ್ಲಿ. ಸೊ ಇದನ್ನು ಸೈಡ್ ಇಡೋಣ. ನೆಕ್ಸ್ಟ್, ನಮಗೆ ಈ ಗೋಪ್ರೋದಲ್ಲಿ ವಿಡಿಯೋ ಮಾಡೋದಕ್ಕೆ ಹೆಲ್ಮೆಟ್ ಮುಖ್ಯ. ಹೆಲ್ಮೆಟ್ನ ನಾನು ತೋರಿಸ್ತೀನಿ, ಹೆಲ್ಮೆಟ್ನ ಫಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಗೋಪ್ರೋ ಇದ್ಮೇಲೆ ನಮಗೆ ಬೇಕಾಗಿರೋ ಮೂಲ ವಸ್ತು, ಆ ಮೌಂಟ್ಗೆ ಏನು ನೀವು ನೋಡ್ತೀರಾ, ಆ ಗೋಪ್ರೋಗೆ ಮೊದಲು ಹಾಕೊಳ್ಳೋಕೆ ಬೇಕಾಗಿರೋದು ಮೌಂಟು. ನಿಮ್ಗೆ ಅದ್ರ ಮೌಂಟ್ನ ಒಳ್ಳೆ ಹೆಲ್ಮೆಟ್ ಇಲ್ಲ, ಅದು ಆಗಲ್ಲ ಅಂತಂದರೆ ದಯವಿಟ್ಟು ನೀವು ಈ ಥರದೊಂದು ಸಿಗುತ್ತೆ.
ಇದನ್ನು ಫಿಕ್ಸ್ ಮಾಡಿ ತೋರಿಸ್ತೀನಿ ನೋಡ್ಕೊಂಬಿಡಿ. ಈ ಥರ ಒಂದು ವಸ್ತು ಸಿಗುತ್ತೆ, ಇದು ಅಮೆಝಾನಲ್ಲಿ ಸಿಗುತ್ತೆ. ಇದನ್ನು ತಗೊಳ್ಳಿ, ಕಂಪಲ್ಸರಿ ತುಂಬ ಯೂಸ್ ಆಗುತ್ತೆ. ಇದು ಬೆಲೆ ಬಂದು ನಾನು ಇತ್ತೀಚೆಗೆ ತಗೊಂಡಿದ್ದು 600 ಆಗುತ್ತೆ. ಇದೊಂದಕ್ಕೆ 600 ಆಗುತ್ತೆ. ಸೊ ಇದನ್ನು ತಗೊಳ್ಳಿ, ಇದನ್ನು ಸೈಡ್ಗೆ ಇಡೋಣ. ಇದನ್ನು ನಾವು ಹಾಕ್ತೀವಿ, ಇದನ್ನು ಹೆಲ್ಮೆಟ್ಗೆ ಹಾಕ್ತೀವಿ. ಇದು ಹಾಕಿದ ಮೇಲೆ ಏನಪ್ಪ ಕೆಲಸ ಅಂತಂದರೆ ನಮಗೆ ಬೇಕಾಗಿರೋದು ಉಲಾಂಜೆ ಅಥವಾ ಇದು ಉಲಾಂಜೆ ಅಂತ ಬರುತ್ತೆ, ಬಟ್ ಇದು ಬಂದು ಆಡಿಫ್ಲೈಸ್ ಅಂತ ಒಂದಿದೆ. ಇದನ್ನು ತಗೊಂಡಿದ್ದು ಇದರಿಂದ ಏನು ಯೂಸ್ ಆಗುತ್ತೆ ಅಂತ ತೋರಿಸ್ಬಿಡ್ತೀನಿ. ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಇದು ಓಪನ್ ಬಾಕ್ಸ್ ಮಾಡ್ತಾ ಇರೋದ್ರಿಂದ ಈ ಥರ ಬರುತ್ತೆ. ನಿಮ್ಗೆ ತುಂಬ ಜನ ತೋರಿಸಿರ್ತಾರೆ, ಕಿತಾಡಿ ಕಿರಣ್ ಅವರು ವಿಡಿಯೋ ಮಾಡಿದ್ದಾರೆ, ನೋಡ್ಬೋದು ನೀವು ಹೋಗಿ. ಇದು ಈ ಥರ ಓಪನ್ ಮಾಡಿ ಸೊ ಅದಾದ ಮೇಲೆ ಈ ಮೇಲ್ಗಡೆ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಈ ಒಂದು ಗೋಪುರ ಏನಿದೆ, ಒಂದು ಸೆಕೆಂಡ್ ಸೈಡ್ ಇಡೋಣ. ಈ ಒಂದು ಸೆಟ್ ಏನಿದೆ, ಈ ಸೆಟ್ಟಿಗೆ ಇಲ್ಲಿ ಸೈಡಲ್ಲಿ ಏನು ಬರುತ್ತೆ ಇದು ತೋರಿಸ್ತೀನಿ ನಿಮಗೆ. ಇದೊಂದು ಬೇಕಾಗುತ್ತೆ. ಇದನ್ನು ನಾನು ತಗೊಂಡಾಗ 1400 ಇತ್ತು. ಇದು ನಾನು ತಗೊಂಡಾಗ ಒಳ್ಳೆ ಕ್ವಾಲಿಟಿ ಇದೆ. ಸೊ ಇದೊಂದು ಬೇಕು. ಇದಾದ ಮೇಲೆ ಗೋಪ್ರೋ ಆದಮೇಲೆ ಬೇಕಾಗಿರೋದೆ ಈ ಒಂದು ಕೇಸ್. ಈ ಕೇಸ್ ಆದಮೇಲೆ ಏನು ಬೇಕಪ್ಪ ಮೇಯ್ನಾಗಿ ಅಂತಂದರೆ ನೀವಿಲ್ಲಿ ನೋಡ್ಬೋದು, ಇದ್ರ MRP ರೇಟೇ 5900 ರೂಪಾಯಿ ಇದೆ. ಅಂಥದ್ದು ಏನಪ್ಪ ಇದೆ 5900 ರೂಪಾಯಿ, ಏನು ಇಷ್ಟು ಚಿಕ್ಕದಕ್ಕೆ 5900 ರೂಪಾಯಿ ಅಂತ ಕೇಳ್ಬೋದು. ಇದನ್ನು ತಗೊಳ್ಳೋದಕ್ಕೆ ನನಗೆ 1.5 ಇಯರ್ ಹಿಡಿದಿದೆ. ಏನಕ್ಕೆ ಅಂತಂದರೆ ಇದು ಮೂಲ ಬೆಲೆ ಇದ್ದಿದೆ, ಅಂದರೆ ಮೇಯ್ನ್ ಕಾಸ್ಟ್ ಇದ್ದಿದ್ದೇನೆ 8500 ಸಮಥಿಂಗ್. ನಾನು ಅದಕ್ಕೋಸ್ಕರನೇ ಗೋಪುರದಲ್ಲಿ ನಾನು ಮೋಟೋ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಇಷ್ಟು ಚಿಕ್ಕ ವಸ್ತುಗೆ ನಾನು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾ, ಅವಶ್ಯಕತೆ ಇಲ್ಲ. ಏನಕ್ಕೇನೋ ತುಂಬ ನನಗೆ ಏನಂದರೆ ದುಡ್ಡನ್ನ ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ಬೇರೆಯವ್ರ ಮುಂದೆ ಶೋ ಆಫ್ ಕೊಡೋಕ್ಕೂ ಇಷ್ಟ ಇಲ್ಲ. ಶೋ ಆಫ್ ಕೊಡೋಕೆ ಹೋಗಿ ನಾವು ಒಂದು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಸಿಗಾಕೊಳ್ಳೋದು ಬೇಡ ಅಂದ್ಬಿಟ್ಟು ಏನಪ್ಪ ಕಳ್ಕೊಂಡ್ಬಿಡ್ತಿದ್ದೆ 2500 2500 ತುಂಬ ಮುಖ್ಯ ನಮ್ಮಂಥವ್ರಿಗೆ. ದುಡ್ಡಿರೋರಿಗೆ ಇಳಿದಿರ್ಬೋದು, ನಮ್ಮಂಥವ್ರು ತುಂಬ ಮುಖ್ಯ 2500. ಸೊ ನನಗೆ ಆಫರ್ಗೋಸ್ಕರ ಕಾಯ್ತಾ ಇದ್ದೆ. ಒಂದು ದಿನ ಆಫರ್ ಸಿಕ್ತು, ಅದು ರೀಸೆಂಟಾಗಿ ಈಗ 20 ಡೇಸ್ ಬ್ಯಾಕು. ಇದು ನನಗೆ ಕೇವಲ 4800 ರೂಪಾಯಿಗೆ ಸಿಕ್ಕಿದ್ದು. 4800 ರೂಪಾಯಿಗೆ ಸಿಕ್ತು. ಇದು ಮೂಲ ಬೆಲೆ ಇದ್ದಿದ್ದು 8500. 5900 ರುಪೀಸ್ MRP ಬಂದಾಗ ಡಿಸ್ಕೌಂಟ್ ಎಲ್ಲ ಹೋಗಿ ನನಗೆ ಸಿಕ್ಕಿದ್ದು 4800. ಇದರೊಳಗೆ ಏನಿದೆಯಪ್ಪ ಮುಖ್ಯವಾಗಿ ನಿಮ್ಗೆ ತೋರಿಸ್ಬೇಕಾಗಿದೆ. ಇದು ತೋರಿಸ್ಬಿಡ್ತೀನಿ ನೋಡಿ. ಗೊತ್ತಾಗೆ ಇದು ಏನು ಗುರು, ಅದೇನೋ ಅಂತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಇದನ್ನ ನೋಡಿ, ಇದು ಆ ಗೋಪುರ ನೋಡೇ ಇಟ್ಟಿರಬೇಕು. ಗೋಪ್ರೋಗೆ 49,000 ಕೊಟ್ಟಿದ್ದು ನನಗೆ ಅವತ್ತಿನ ದಿನದಲ್ಲಿ ಏನಷ್ಟು ಲಾಸ್ ಅನಿಸ್ತಿಲ್ಲ. ಇವತ್ತು ಕಮ್ಮಿ ಆಗಿರ್ಬೋದು, 35,000-36,000 ಗಂಟ ಬಂದಿದೆ ಗೋಪ್ರೋ ಯುರೇನಿಯಂ ಬ್ಲ್ಯಾಕ್. ಆದರೆ ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಥರ ಕಮ್ಮಿನೇ ಆಗಲಿಲ್ಲ. ಡಿಸ್ಕೌಂಟು ನಾನು ಕಿತಾಡಿ ಕಿರಣ್ ಅವ್ರ ವಿಡಿಯೋ ನೋಡ್ತಿದ್ದಾಗ ಅವ್ರಿಗೂ ಕೂಡ 4800ಗೆ ಸಿಕ್ಕಿದ್ದು. ಸೊ ನಾನು ಲಕ್ಕಿ ಅನ್ಕೋತೀನಿ, ನನಗೂ ಕೂಡ 4800ಗೆ ಸಿಕ್ತು. ಇದನ್ನು ಸೈಡ್ಗೆ ಇಡೋಣ. ಇದಾದ ಮೇಲೆ ಒಂದು ಚಿಕ್ಕ ಅಡಾಪ್ಟರು ಇಷ್ಟೇ ಎಷ್ಟಿದೆ ನಿಮಗೆ ಫಿಕ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಅನ್ನೋದು ಅಲ್ಲಿ ಸ್ವಲ್ಪ ದೂರ ಇಟ್ಬಿಟ್ಟಿದ್ದೀನಿ, ಈಗ ತೆಗಿಯೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಬೇಕು. ಇದ್ರ ಜೊತೆಗೆ K8 ಅಂತ ಇದೊಂದು ವೈರ್ಲೆಸ್ ಮೈಕು ತುಂಬ ಯೂಸ್ ಆಗುತ್ತೆ. ಇದನ್ನು ತಗೊಳ್ಳಿ. ಇದು ಗೋಪ್ರೋಗೆ ಯೂಸ್ ಆಗಲ್ಲ, ಬಟ್ ಬೇರೆದಕ್ಕೆಲ್ಲ ಫೋನ್ಗಂತೂ ತುಂಬ ಯೂಸ್ ಆಗುತ್ತೆ. ಇದಾದ ಮೇಲೆ ಮುಖ್ಯವಾಗಿ ಬೇಕಾಗಿರೋದೇ ಒಂದು ಅಡ್ಯಾಪ್ಟರ್ಗೆ ಪ್ರೋ ಅಡ್ಯಾಪ್ಟರು, ಮಿನಿ ಅಡ್ಯಾಪ್ಟರು. ಅದಾದಮೇಲೆ ಬೇಕಾಗಿರೋದು ಮೈಕು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದೇ ಮೈಕಲ್ಲಿ ನಾನು ಮಾತಾಡ್ತಾ ಇರೋದು. ಈ ಮೈಕ್ನ ಬೆಲೆ ನಾನು ತಗೊಂಡಾಗ 2400 ರೂಪೀಸ್ ಬರೀ ಮೈಕ್ಗೆ. ಇದನ್ನು ಯಾವ ಥರ ನಾನು ಗೋಪ್ರೋನ ಹೆಲ್ಮೆಟ್ ಫಿಕ್ಸ್ ಮಾಡ್ತೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೀಪ್ ಸಪೋರ್ಟಿಂಗ್, ಬನ್ನಿ. ಸೊ ನಾನೀಗ ನಿಮಗೆ ಮೊದಲೇ ಹೇಳಿದಾಗೆ ಗೋಪ್ರೋನ ಹೆಲ್ಮೆಟ್ ಯಾವ ಥರ ನಾನು ಫಿಕ್ಸ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ. ಇದು ತುಂಬ ಈಸಿ. ನಿಮ್ಗೆ ಯಾವಾಗಾದ್ರೂ ಇನ್ನೊಂದು ಸರಿ ಅದನ್ನು ತೋರಿಸ್ತೀನಿ, ಯಾಕಂದರೆ ತುಂಬ ಟೈಮ್ ಲಾಂಗ್ ಲೆಂತ್ ವಿಡಿಯೋ ಆಗಿರೋದ್ರಿಂದ ಇದನ್ನು ಫಿಕ್ಸ್ ಮಾಡಬೇಕು ನೋಡಿದ್ರೆ ಲೇಟ್ ಆಗುತ್ತೆ. ಸೊ ಇದು ಬೆಲ್ಟ್ ಅಷ್ಟೇ. ಇದು ನೀವು ನೋಡ್ಬೋದು. ನೀವು ಈ ಬೆಲ್ಟ್ನ ಲಾಕ್ ಮಾಡೋದಷ್ಟೇ. ನೀವು ಹೆಂಗೆ ಸೊಂಟಕ್ಕೆ ಬೆಲ್ಟ್ ಲಾಕ್ ಮಾಡ್ತೀರಾ, ಅದರ ಲಾಕ್ ಮಾಡೋದಷ್ಟೇ. ಲಾಕ್ ಮಾಡಿದ್ಮೇಲೆ ಈ ಒಂದು ಏನು ಬರುತ್ತೆ ಇದನ್ನು ಪಿನ್ನ ಪೀಚ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಬರೋದೆ
ಗೋಪ್ರೋ ಕ್ಯಾಮ್ರಾ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ಗೋಪ್ರೋ ಕ್ಯಾಮ್ರಾ. ನೀವು ಹೆಲ್ಮೆಟ್ ಫಿಕ್ಸ್ ಮಾಡಬೇಕು ಅನ್ನೋವಾಗಿದ್ರೆ ದಯವಿಟ್ಟು ಇಲ್ಲಿ ನೋಡಿ, ಈ ಗೋಪ್ರೋ ಕ್ಯಾಮ್ರಾ ಏನಿದೆ, ಈ ಒಂದು ಡೋರ್, ಈ ಡೋರು ಕ್ಲೋಸ್ ಆಗಿದ್ರೆ ಇದು ಬಂದು 30 ಫೀಟ್ ತನಕ ವಾಟರ್ ಪ್ರೂಫ್ ಆಗಿರುತ್ತೆ. ಈ ಡೋರ್ನ ಒಂದ್ಸರಿ ರಿಮೂವ್ ಮಾಡಿ ನೀವು ಆ ಕೇಸ್ ಒಳಗಡೆ ಹಾಕಿದ್ರೆ, ಈ ಥರ ರಿಮೂವ್ ಮಾಡಿದ್ರೆ ಇದು ವಾಟರ್ ಪ್ರೂಫ್ ಅಲ್ಲ. ನೀವು ಯಾವುದೇ ಕೇಸ್ ಹಾಕಿದ್ರು ಅಷ್ಟೇ ಇದು ವಾಟರ್ ಪ್ರೂಫ್ ಆಗಿರಲ್ಲ, ಇದು 0 ಆಗಿರುತ್ತೆ. ಅಂದರೆ ನೀರು ಬಿದ್ದರೆ ಹೋಯ್ತು. ಸೊ ಇದು ಹಾಕೋದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಒಂದು ಚಿಪ್ಪು. ಇದಕ್ಕೆ ನಾರ್ಮಲ್ ಆಗಿ 128 GB ಚಿಪ್ ಹಾಕಬೇಕು. ಸೊ ನಾನು 128 GB ಚಿಪ್ಪು ಸ್ವಲ್ಪ ಲೋಡ್ ಆಗಿರೋದ್ರಿಂದ ಸೊ ನಾನು ಸ್ವಲ್ಪ ಕಮ್ಮಿ ಆಗ್ತಾ ಇದ್ದೀನಿ. ಇದನ್ನು ಇಲ್ಲಿ ಬರುತ್ತೆ ಜಾಗ, ಇದನ್ನು ಸ್ವಲ್ಪ ನೋಡಿ ಹುಷಾರಾಗಿ ಹಾಕಬೇಕು. ಈ ಥರ ಹಾಕಿದಾಗ ಇಲ್ಲೊಂದು ರೆಡ್ ಲೈಟ್ ಬರುತ್ತೆ. ಸೊ ಇದಕ್ಕೆ ಚಿಪ್ ಹಾಕಾಯ್ತು. ಈ ಒಂದು ಕ್ಯಾಮ್ರಾಗೆ ಚಿಪ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಈ ಉಲಾಂಜಿ ಕಿಟ್ ಏನು ಬರುತ್ತೆ, ಈ ಉಲಾಂಜಿ ಕಿಟ್ಟದು ಡೋರ್ನ ನೀಟಾಗಿ ಓಪನ್ ಮಾಡಬೇಕು. ಯಾಕೆಂತಂದ್ರೆ ಇವೆಲ್ಲ ತುಂಬ ಸೆನ್ಸಿಟಿವ್ ಡೋರ್ಗಳು. ಒಂದು ಸರಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಹೋಯ್ತು ಅಂತಂದರೆ ಆಮೇಲೆ ಕಾಗೆ ಗೋಗಪುಕ ಆಗ್ಬಿಡುತ್ತೆ. ಅದಂತೂ 100% ನಿಜ. ಇದನ್ನು ತುಂಬ ಕೇರ್ಫುಲ್ ಆಗಿ ಹಾಕಬೇಕು. ನೀವು ಇಲ್ಲೇನು ನೋಡ್ತಿದ್ರೆ ಈ ಥರ ಡೋರ್ ಓಪನ್ ಮಾಡಿಕೊಂಡು ಆಮೇಲೆ ಈ ಡೋರ್ನು ಕೂಡ ಓಪನ್ ಮಾಡಿಕೊಂಡು ಈ 2 ಡೋರ್ನು ಕೂಡ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಈ ಥರ ಕಾಣ್ತಿದ್ಯಾ, ಇದೇ ಥರ ನಿಧಾನಕ್ಕೆ ಡಿಸ್ಪ್ಲೇಗೆ ಯಾವುದೇ ಥರದ ಡ್ಯಾಮೇಜ್ ಆಗಬಾರ್ದು ಆ ಥರ ನೀಟಾಗಿ ಈ ಒಂದು ಡೋರ್ನ ಈ ಥರ ಕ್ಲೋಸ್ ಮಾಡಿ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ ಈ ಡೋರ್ ಏನಿದೆ ಈ ಡೋರ್ನ ಇಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಸೊ ಉಲಾಂಜಿ ಕಿಟ್ ಕೆಲಸ ಮುಗೀತು. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಬರೋದೆ ಇದು, ಈ ಅಡಾಪ್ಟರ್ನ ನೀವೇನು ಮಾಡೋದು ತುಂಬ ಕೇರ್ಫುಲ್ ಆಗಿ, ಇದೊಂದು ಮಾತ್ರ ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಈ ಉಲಾಂಜಿ ಕಿಟ್ ಏನು ಬರುತ್ತೆ ಇದನ್ನ ಕೇರ್ಫುಲ್ ಆಗಿ ಇಟ್ಕೊಂಡು ಈ ಥರ ಓಕೆ ಈ ಥರ ಹಿಂಗೆ ಕ್ರಾಸಾಗಿ ಹಾಕಬೇಕಾಗುತ್ತೆ. ಕೇಬಲ್ ಸ್ವಲ್ಪ ಅತಗಿತಾಗ ಆಗ್ಬೋದು. ಸೊ ವರಿ ಮಾಡಿದಾಗೆ ನೋಡಿ ಈ ಥರ ಇದನ್ನು ಲಾಕ್ ಮಾಡಬೇಕು. ಇಲ್ಲಿ ಹೆಂಡ್ರಿಗೆ ಬಂದು ಕೂತ್ಕೊಂಡ್ರೆ ಮುಗೀತು. ಇದನ್ನ ತಗೊಂಡು ಒಂದು ಸಣ್ಣ ಟ್ವಿಸ್ಟ್ ಮಾಡಿ ನೀಟಾಗಿ ಈ ಒಂದು ಸಿ ಪಿನ್ ಪೋರ್ಟ್ ಏನು ಬರುತ್ತೆ ಆ ಪೋರ್ಟ್ ಒಳಗಡೆ ಪ್ಲಗ್ ಮಾಡಿದ್ರೆ ಮುಗೀತು. ಇದಾದ ಮೇಲೆ ಬರೋ ಇನ್ನೊಂದು ಮುಖ್ಯವಾದ ಕೆಲಸ ಏನಪ್ಪ ಅಂತಂದರೆ, ನಮ್ಮಲ್ಲ ನಾನು ಅವಾಗ ಹೇಳಿದೆ, ಇದಿಷ್ಟು ಮಾಡಿದ್ಮೇಲೆ ಇದ್ರದ್ದೇ ಮುಖ್ಯ ಪಾತ್ರ ವಹಿಸೋದು. ಏನಕ್ಕೆ ಅಂತಂದರೆ ಈ ಒಂದು ಅಡಾಪ್ಟರ್ ಏನಿದೆ ಈ ಅಡಾಪ್ಟರ್ಗೆ ಈ ಒಂದು 2 ಪಿನ್ ಏನು ಬರುತ್ತೆ, ಒಂದು ನಿಮಿಷ, ಈ 2 ಪಿನ್ದು ಇದು ಹಾಕಿದ್ರೆ ಮಾತ್ರ ನೀವು ಮೈಕ್ನ ಹಾಕೊಳ್ಳೋಕ್ಕಾಗೋದು. ನೋಡಿ ಇದು ಏನಾಗುತ್ತೆ ಅಂದ್ರೆ ನಾನು ಆಲ್ರೆಡಿ ಬಂದು ಟೆಸ್ಟ್ ಮಾಡಿದೆ. ಇಲ್ಲಿ ಬಂದು ನೀವು ಚಾರ್ಜ್ ಹಾಕಬಹುದು. ನೀವು ಪವರ್ ಬ್ಯಾಂಕ್ ಇದ್ರೆ ಈ ಒಂದು ಸಿ ಪಿನ್ ಪೋರ್ಟ್ ಏನು ಬರುತ್ತೆ ಅಡಾಪ್ಟರ್ಲಿ ಆ ಒಂದು ಪ್ಲಗ್ ಜಾಗಕ್ಕೆ ನೀವು ಬ್ಯಾಟ್ರಿ ಇಲ್ಲ ಅಂದ್ರೂ ಕೂಡ ವರ್ಕ್ ಮಾಡಬಹುದು. ಇದನ್ನು ನಾನು ಇತ್ತೀಚೆಗೆ ಕಂಡುಕೊಂಡಿದ್ದೆ. ಬ್ಯಾಟ್ರಿ ಇಲ್ಲ ಅಂದ್ರೂ ಕೂಡ ನೀವು ಪವರ್ ಬ್ಯಾಂಕ್ ಇಂದ ಇಲ್ಲಿ ಕನೆಕ್ಷನ್ ಮಾಡಿದ್ರೆ ಆಗುತ್ತೆ. ಇಲ್ಲಿ ಪಕ್ಕ ಏನು ಬರುತ್ತೆ, ಇಲ್ಲಿ ಒಂಚೂರು ಇದಕ್ಕೆ ನೋಡಿ ಹಿಂಗೆ ಬಂದರೆ ಸೆಕೆಂಡು ಥರ್ಡು ಈಗ ಲಾಕ್ ಆಗಬೇಕು. ಹಿಂಗೆ ಲಾಕ್ ಆಗಬೇಕು. ಈ ಲಾಕ್ ಆದಮೇಲೆ ನೀವು ಈಗ ಏನು ನೋಡ್ತಾ ಇದ್ರೆ ಈ ಮೈಕ್ನ ಈ ಜಾಗಕ್ಕೆ ಹಾಕಬೇಕು. ಇದನ್ನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಈಗ ನೆಕ್ಸ್ಟ್ ಏನು ಕೆಲಸನಪ್ಪ, ಏನಿಲ್ಲ ಗುರು, ನಿಮ್ಗೆ ಅದಕ್ಕಿಂತ ಮುಂಚೆ ತೋರಿಸ್ಬಿಡ್ತೀನಿ ನಾನು. ನೀರಿ ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ನಾನು ನಿಮ್ಗೆ ಯಾವಾಗಲೇ ತೋರಿಸೋದಲ್ಲ, ಇದನ್ನ ತೋರಿಸೋದಕ್ಕಿಂತ ಮುಂಚೆ ಇದನ್ನ ಏನು ನೋಡಿದ್ರೆ ನೀವು ಇದನ್ನು ತೋರಿಸೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಹಳೆ ಹೆಲ್ಮೆಟ್ ಇತ್ತು. ಎಂತ ಕೆಲಸ ಮಾಡಿದೆ ಅಂದರೆ ಹಳೆ ಹೆಲ್ಮೆಟ್ಗೆ ಈ ಮೌಂಟ್ ಬರುತ್ತಲ್ಲ, ಈ ಮೌಂಟನ್ನು ಇಲ್ಲಿ ಎಲ್ಲ ಅದೇ ಥರ ಮಾಡ್ತಿದ್ದು. ಮೊದಲು ಎಲ್ಲ ಮೋಟರ್ ಅದೇ ಥರ ಮಾಡ್ತಿದ್ರು. ಇದಕ್ಕೆ MC ಹಾಕಿ ಪ್ಯಾಕ್ ಮಾಡ್ತಿದ್ದೀನಿ. ನೋಡ್ಬೋದು ತಾಗ್ದು ಯಾರಾದ್ರೂ ಬರಲಾಗ್ಬಿಟ್ಟಿದೆ. ಅಷ್ಟು ತುಂಬ ಒಂದು ಅಕ್ಯುರೇಟ್ ಆಗಿ ಫಿಕ್ಸ್ ಆಗಿದ್ದು, ತುಂಬ ಗಟ್ಟಿದೆ. ಅರ್ಜೆಂಟು ಅದಕ್ಕೆ ಫಿಕ್ಸ್ ಮಾಡೋಕ್ಕಾಗಲ್ಲ, ಎತ್ಕೊಂಡು ನೋಡ್ಬೋದು, ಏನು ಗೊತ್ತಾಗಲ್ಲ. ಬಟ್ ಏನಪ್ಪ ಅಂತಂದರೆ ಅದು ಸ್ವಲ್ಪ ಗಲೀಜ್ ಕಾಣಲ್ಲ. ನೀವು ಇದನ್ನು ನೋಡ್ಬೋದು. ನೋಡಿ ಇದಕ್ಕೂ ನಿಮಗೆ ಸ್ವಲ್ಪ ಅಸಹ್ಯ ಅನ್ಸುತ್ತೆ, ಬಟ್ ಇದು ಸ್ವಲ್ಪ ಡೀಸೆಂಟ್ ಕಾಣುತ್ತೆ. ಎರಡು ಸೇಮ್ ವರ್ಕ್ ಮಾಡುತ್ತೆ. ಸೊ ಇದು ಪಕ್ಕ ಇಡೋಣ. ಇಟ್ಟು ನೀವು ಇದೇನು ನೋಡ್ತಿದ್ದೀರಾ, ಇಲ್ಲಿಗೆ ಇದನ್ನು ಫಿಕ್ಸ್ ಮಾಡಬೇಕು. ಇದಿಷ್ಟು ಕೂಡ ನೀವು ಮಾಡಿದ್ರೆ ಮಾತ್ರ ಮೋಟೋ ವ್ಲಾಗ್ ಮಾಡೋಕ್ಕಾಗೋದು. ನಿಮ್ಮ ಒಂದು ಏನು ನಿಮ್ಮ ಆಸೆ ಇದೆ ಅದನ್ನು ಈಡೇರಿಸ್ಕೊಳ್ಳೋಕ್ಕಾಗೋದು ಮೋಟೋ ವ್ಲಾಗ್ ವಿಚಾರದಲ್ಲಿ. ಇದನ್ನು ಆದಮೇಲೆ ಸ್ವಲ್ಪ ನೋಡಬೇಕು, ಒಂಚೂರು ಇದು ಮಾಡಿ ಲಾಕ್ ಮಾಡಿದರೆ ಮೋಟೋ ವ್ಲಾಗ್ ಸೆಟಪ್ ಕಂಪ್ಲೀಟೆಡ್. ಓಕೆನಾ? ಸ್ವಲ್ಪ ಶೇಕ್ ಆಗುತ್ತೆ, ಇದು ನಿಮ್ಗೆ ತೋರಿಸೋದಕ್ಕಷ್ಟೇ. ಇದಾದಮೇಲೆ ಮಾಮೂಲಿ ಗೊತ್ತಲ್ಲ, ಈ ಜಾಗಕ್ಕೆ ಈ ಒಂದು ಚಿಕ್ಕ ಅಡಾಪ್ಟರ್ ಇದೆ, ಈ ಒಂದು ಅಡಾಪ್ಟರ್ ಜಾಗಕ್ಕೆ ಮೈಕ್ ಹಾಕೊಂಡು ಇಲ್ಲಿ ಒಳಗೆ ಹಾಕಬೇಕು. ನಿಮಗೆ ಅದು ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ಸುಮ್ಮನೆ ಹಾಕೊಂಡು ತೋರಿಸಿ ನೋಡಿ. ಇದೇನಿದೆ ಈ ಥರ ಬರುತ್ತೆ ಸೆಟಪ್ಪು. ತಲೆ ಒಳಗಡೆ ಈ ಥರ ಹಾಕೊಂಡು ಕೇಳಿಸ್ತಿದೆಯಾ ನಮ್ಮ ವಾಯ್ಸ್ ಹಾಕೊಂಡು ಇದನ್ನು ಆನ್ ಮಾಡಿದ್ರೆ ಮೇಲ್ಗಡೆ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಈ ಪಕ್ಕದಲ್ಲಿ ಏನು ಬರುತ್ತೆ ಇದನ್ನು ಈ ಒತ್ತಬೇಕು. ಸೌಂಡ್ ಬಂತಾ? ಸೌಂಡ್ ಬಂದ ಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕ್ಯಾಮ್ರಾಯಿಂದ ಈ ಒಂದು ಮುಂದಗಡೆ ನಿಮಗೆ ಡಿಸ್ಪ್ಲೇ ಕಾಣ್ತಿದೆ. ಇದನ್ನು ಮಾಡ್ತಾ ನಾವು ಈಗ ಮೋಟೋ ವ್ಲಾಗ್ನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇಷ್ಟಾಗಿತ್ತು ಆಯಿತಾ. ಇಷ್ಟು ಸೆಟಪ್ ಮಾಡ್ಕೊಳ್ಳೋದಕ್ಕೆ ವಿತ್ ಹೆಲ್ಮೆಟು, ಇಲ್ಲಿ ಗೋಪ್ರೋ, ಇಲ್ಲಿ ಏನೇ ನೋಡ್ತಾ ಇದ್ದೀವಿ, ಇಷ್ಟು ಸೆಟಪ್ ಮಾಡೋದಕ್ಕೆ, ಇಷ್ಟೆಲ್ಲ ತಗೊಳ್ಳೋದಕ್ಕೆ ಅಂದಾಜು 1,10,000 1,15,000 ತನಕ ನೀವು ಅಮೌಂಟನ್ನ ಖರ್ಚು ಮಾಡಬೇಕಾಗುತ್ತೆ. ಸೊ ನೆಸೆಸಿಟಿ ಇದ್ರೆ ಮಾತ್ರ ಗೋಪ್ರೋ ಕ್ಯಾಮ್ರಾ ತಗೊಳ್ಳಿ. ಯಾಕೆ ಅಂತಂದರೆ ಸುಮ್ಮನೆ ತಗೊಂಡು ಎಲ್ಲ ತಗೊಂಡ್ಬಿಟ್ಟವ್ರೆ ನಾನು ತಗೊಂಡ್ಬಿಡ್ತೀನಿ ಅಂತಂದರೆ ನಿಜವಾಗ್ಲೂ ಡೆಡ್ ಇನ್ವೆಸ್ಟ್ಮೆಂಟು. ನಾನು ಹೇಳೋದು ಫೋನ್ಗಳಿಗೆ ಕ್ಯಾಮ್ರಾಗೆ ಯೂಸ್ ಇದ್ರೆ ಮಾತ್ರ ಅಮೌಂಟ್ ಖರ್ಚು ಮಾಡಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದು ಪ್ಯಾಷನ್ ಆಗಿ ಇಟ್ಕೊಂಡಿದ್ರೆ ಅಮೌಂಟ್ ಖರ್ಚು ಮಾಡಿ, ಸುಮ್ಮನೆ ಅಮೌಂಟ್ ಖರ್ಚು ಮಾಡಬೇಡಿ. ಇನ್ನೊಬ್ಬ ಮಾಡ್ದ, ಅವ್ನು ಮಾಡ್ದ ಅಂತೆಲ್ಲ ಮಾಡಬೇಡಿ. ಹಂಗಿದ್ದಿರೋ ನಾನು ಈ ಒಂದು ಇದಕ್ಕೆ ಅಡ್ಯಾಪ್ಟರ್ನ ಇಷ್ಟೊತ್ತಿಗಾಗಲೇ ತಗೋಬೇಕಾಗಿತ್ತು. ಒಂದು ನಿಮಿಷ ಆಫ್ ಮಾಡ್ತೀನಿ. ಇಷ್ಟೊತ್ತಿಗಾಗಲೇ ನಾನು ಅಡ್ಯಾಪ್ಟರ್ ತಗೋಬೇಕಾಗಿತ್ತು. ನಾನು ಯಾಕೆ ಇಷ್ಟು ಲೇಟ್ ಮಾಡಿದೆ? 1 ವರ್ಷದಿಂದ ಏನೆಲ್ಲ ವೀಡಿಯೋ ಮಾಡ್ಬೋದಾಗಿತ್ತು ಅಂತ ಕೇಳ್ಬೋದು. ಸೊ ಅಷ್ಟು ದುಡ್ಡು ಕೊಟ್ಟು ಎಂತಕ್ಕೆ ಮಾಡಬೇಕು? ಈಗ 2,000 3,000 ಕಮ್ಮಿಗೆ ಸಿಗುತ್ತೆ ಅಂದರೆ 2 ವರ್ಷ ವೆಯ್ಟ್ ಮಾಡೋಣ ಬಿಡಿ. 2,000 ಬೇರೆ ಏನಾದರೂ ಮಾಡ್ಬೋದಲ್ಲ. ಆ ಲೆಕ್ಕಾಚಾರಕ್ಕೆ ನಾನು ಅಮೌಂಟನ್ನು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಷ್ಟು ಏನು ನೋಡ್ತಿದ್ದೀರಾ, ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ಗಳು, ಈ ಹೆಲ್ಮೆಟು,
ಈ ಫೋನು ಇವೆಲ್ಲ ಯೂಸ್ ಇದ್ರೆ ಮಾತ್ರ ತಗೊಳ್ಳಿ. ಸೊ ನಾನು ಇಷ್ಟು ಸೆಟಪ್ ಮಾಡಿದ್ದೀನಿ, ಇದನ್ನ ನಿಮಗೆ ಆಚೆ ಕಡೆ ಒಂದು ಡೆಮೋ ತೋರಿಸ್ತೀನಿ. ನನ್ನ ವಾಯ್ಸ್ ಯಾವ ಥರ ಬರುತ್ತೆ, ಮೈಕಲ್ಲಿ ವಾಯ್ಸ್ ಯಾವ ಥರ ಬರುತ್ತೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತೀರೋ ದಯವಿಟ್ಟು ನನ್ನ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಪ್ರಮೋಟರ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಮುಂದಿನ ವಿಡಿಯೋಗಳಲ್ಲಿ ಮೋಟೋ ವ್ಲಾಗ್ ಮುಖಾಂತರ ಈ ವಿಡಿಯೋನ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತಕ್ಕ ಟೇಕ್ ಕೇರ್, ಬಾಯ್ ಬಾಯ್.